ಇವತ್ತು ಭಾಳ ಕೆಟ್ಟ ದಿವಸ. ಬೆಳಗ್ಗೆ 5:30 ಅಂದರೆ ಹಾಡಗಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು 68ನೇ ವಾರ್ಡ್ ಇದೆ ವೀರಾಪುರ ಓಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನ ಆಗಿದೆ. ಹಾಡಗಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗ ನಾನು ಎಚ್ಚೆತ್ತುಕೋರಿ ಅಂತ ಹೇಳಿದೆ. ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ. ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು. ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ. ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ. ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಾಗೆ ಹೆಂಗೆ ಬಂದಿತ್ತು ಹಂಗೆ ಮುಚ್ಚಾಕಿಬಿಟ್ರು. ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯಿತು. ಇವತ್ತು ಈ ಆರೋಪಿ ಹಾಡಗಲ ಹೇಳ್ತಾನಂತೆ, ನೀವು ಯಾವ ರೀತಿ ನೀ ಬಂದರೆ ಸರಿ, ಬರಲಿಲ್ಲ ಅಂದರೆ ಯಾವ ರೀತಿ ನ್ಯಾಯ ಹಿರೇಮಠನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳ್ತಾನೆ. ಇಷ್ಟು ಚಾಲೆಂಜಾಗಿ ಹೇಳುವತ್ನಾಗ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣ ಹಾಕಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ, ಇವ್ರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ? ಇಂಥ ಬೇಜವಾಬ್ದಾರಿತನ ಅದು ಬೇಕಾ? ನನ್ನ ಮಗಳು ಕಳ್ಕೊಂಡೆ, ಅದ್ರ ಜೊತೆಗೆ ನಾನು ಮತ್ತೊಬ್ಬನ ಮಗಳೋದ್ಲು ಈ ವಾರ್ಡ್ನಾಗ. ಅಂದರೆ ನನ್ನ ಮಗಳು ಇದ್ದಂಗೆ ನಾವು ಮೊದಲಿಂದಾದರೂ ಹೋರಾಟ ಮಾಡ್ತಾಯಿದ್ದೀನಿ. ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ. ಅದು ಇನ್ನೂ ಮಾಸಿಲ್ಲ, ಆಗಲೇ ಇನ್ನೊಂದು ಘಟನೆ ಆಗೈತಿ. ಅಂದರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಗಲ ಕಡಿದ್ರೂ ಕೂಡ ಯಾರು ಕೇಳೋರಂಥ ಪರಿಸ್ಥಿತಿ ಐತಿ. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆದಾಗ ನಾವು ಒಂದು ಕೇಳ್ತೇನೆ. ಪೊಲೀಸ್ ಇಲಾಖೆಗೆ ನಾ ಕೇಳೋದು ಏನಂದರೆ, ಗೃಹ ಸಚಿವರಿಗೆ ನಾನು ಅನೇಕ ಬಾರಿ ಈ ಬಗ್ಗೆ ವಿಚಾರ ಹೇಳಿದ್ದೇನೆ. ಈಗಾಗಲೇ ಗೃಹ ಸಚಿವರಿಗೆ ಆಯುಕ್ತರನ್ನ ಇಲ್ಲಿಂದ ಎತ್ತಂಗಡಿ ಮಾಡ ಅಂತ ಹೇಳಿದೆ, ಆದರೂ ಕೇಳಿಲ್ಲ. ಮತ್ತೊಂದು ಮರ್ಡರ್ ಆಯ್ತು ನಿನ್ನಿಂದ ಮೊನ್ನೆ ಹಳ್ಳಿದಾಗ ಆಯ್ತು. ಎಲ್ಲಿ ಬೇಕಾದ್ರೆ ಅಲ್ಲಿ ಬರೀ ಇದು ಗೃಹ ಇಲಾಖೆದ್ದೇ ವೈಫಲ್ಯ, ಇದು ಗೃಹ ಇಲಾಖೆದ್ದು ಮತ್ತು ನಮ್ಮ ಆಯುಕ್ತರದ್ದು. ಅದಕ್ಕೆ ಇಮಿಡಿಯೇಟ್ಲಿ ನೀವೇನೈತಲ್ಲ ಅವ್ರನ್ನ ಎತ್ತಂಗಡಿ ಮಾಡ್ಬೇಕು, ದಕ್ಷ ಆಫೀಸರ್ ಬೇಕು ಅಂದಾಗ ಮಾತ್ರ ಇದು ಎಲ್ಲರ ಒಂಥರ ಕಂಟ್ರೋಲ್ ಆಕೈತಿ. ಈಗ ಆರೋಪಿ ಸಿಕ್ಕಿಲ್ಲ, ಈಗಾದರೂ ಎನ್ಕೌಂಟರ್ ಮಾಡ್ರಿ. ಒಂದು ದಕ್ಷ ಸರ್ ಈಗ ನೋಡಿ, ಪೊಲೀಸ್ ಇಲಾಖೆದಾಗ ಅವ್ರ ಅಜ್ಜಿ ಹೋಗಿ ಅವ್ರ ತಂಗಿ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ. ಆದರೂ ಕೂಡ ಅವ್ರು ಏನು ಮಾಡ್ಯಾರ, ಅದು ಒಂಥರ ಆರ್ಕಿ ಉತ್ತರ ಕೊಟ್ಟು ಕಳಿಸಿದ್ದಾರೆ. ಅವೆಲ್ಲ ಹಂಗ ಹೂವು ಅಂತೇಳಿ ಕಳಿಸಿದ್ದಾರೆ. ಈ ರೀತಿ ಮಾತಾಡಿದಾಗ ಮತ್ತೇನು 101% ಅವ್ರು ಕಠಿಣ ಕ್ರಮ ತಗೊಂಡಿದ್ರೆ, ಕಠಿಣ ಶಿಕ್ಷೆ ತಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಕ್ಕೆ ಇವತ್ತು ಪದೇ ಪದೇ ಆಗ್ತಾ ಇದೆ. ದಯಮಾಡಿ ನಾ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಇಲೆಕ್ಷನ್ ಮುಗ್ದೈತಿ, ಎಲ್ಲ ಮುಗ್ದೈತಿ, ಈಗಾದರೂ ಉನ್ನತ ಮಟ್ಟದ ಮೀಟಿಂಗ್ ಮಾಡಿ ಇಮಿಡಿಯೇಟ್ IPS ಆಫೀಸರ್ನ ಚೇಂಜ್ ಮಾಡಿ, ಗೃಹ ಸಚಿವರನ್ನು ಚೇಂಜ್ ಮಾಡ್ರಿ. ಅಂದಾಗ ಮಾತ್ರ ಇದು ಏನಾರ ನಮ್ಮ ಹುಬ್ಳಿ ಧಾರವಾಡಗೆ ಒಂದು ಒಳ್ಳೆ ಹೆಸರು ಬರಕ್ಕೆ ಆಕೈತಿ. ಇಲ್ಲ ಅಂದರೆ ಹಿಂಗೆ ಮಡ್ರ ಹಾಕೋತೋಕವು ಅಫೀಮು ಗಾಂಜಾ ಸೇರೆ ಮಾರ್ಕೋತ ಅಡ್ಡಾಡ್ತಾರೆ. ಅದಕ್ಕೆ ಯಾರು ದಾದ್ ಮಾಡ್ತಾರೆ ಹೋಗಂಗಿಲ್ಲ. ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರದವ್ರು ಇಮಿಡಿಯೇಟ್ಲಿ ಇದನ್ನ ಸೀರಿಯಸ್ ಆಗಿ ತೊಗೊಂಡು ಮಾಡ್ಬೇಕು. ಇಲ್ಲಾಂದ್ರೆ ರಾಜ್ಯ ದೇಶಾದ್ಯಂತ ಹೋರಾಟ ಮಾಡಕ್ಕೆ ಹೋರಾಟಗಾರರು ಸಿದ್ಧಾಗ್ಯಾರ. ದಯಮಾಡಿ ಬಡ ಕುಟುಂಬದ ಪಾಪ ಬಡಪಾಯಿಗಳು ದುಡ್ಕೊಂಡು ತಿನ್ನೋರು, ಕೂಲಿ ಕಾರ್ಮಿಕರು ಅಂಥವ್ರ ಮನೆಯಾಗ ಆತ ನಾಳೆ ಯಾರ ಮನೆಯಾಗಾದರೂ ಬಿಟ್ಟಿಲ್ಲಿದ್ದ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ತಾವು ಮಾಧ್ಯಮದವ್ರು ಇದ್ದೀರಿ, ಅವ್ರಿಗೆ ಎಚ್ಚರಿಕೆ ಮಾಡಿರಿ. ರಾಜ್ಯ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತೊಗೊಂಡು ಬಂದೆ ಇಮಿಡಿಯೇಟ್ಲಿ ಒಂದು ಏನು ವ್ಯವಸ್ಥೆ ಮಾಡೋಕ್ಕೆ ನಾನು ಮಾಧ್ಯಮ ಮುಖಾಂತರ ಅವರಿಗೆ ಕೈ ಮುಗಿದು ಕೇಳ್ಕೊತೇನೆ.